ನಮಸ್ಕಾರ ಸ್ನೇಹಿತರೆ. ಅಂಬೇಡ್ಕರ್ ಜೀವನ ಚರಿತ್ರೆಯ 2ನೇ ಸಂಚಿಕೆಗೆ ಸ್ವಾಗತ. ವಿದೇಶದಿಂದ ಬರಿಗೈಯಲ್ಲೇ ಬರದೆ ಜ್ಞಾನವೆಂಬ ಸುದರ್ಶನ ಚಕ್ರವನ್ನ ಕೈಯಲ್ಲಿಡಿದು ಬಂದಂತಹ ಅಂಬೇಡ್ಕರ್ ಅವರಿಗೆ ಭಾರತ ಎಂಬುದು ಕೇವಲ ಒಂದು ದೇಶವಾಗಿರಲಿಲ್ಲ, ಹೋರಾಟದ ಕಣವಾಗಿತ್ತು. ಬರೋಡದಿಂದ ಹಿಡಿದು ಸಂವಿಧಾನ ರಚನಾ ಸಭೆಯವರೆಗಿನ ಅಂಬೇಡ್ಕರ್ ಅವರ ಹೋರಾಟದ ಹಾದಿಯನ್ನ ಈ ಸಂಚಿಕೆಯಲ್ಲಿ ತಿಳಿಯೋಣ. ಅಂಬೇಡ್ಕರ್ ಅವರು ವಿದೇಶದಿಂದ ವಾಪಸ್ಸಾದ ನಂತರ ಒಪ್ಪಂದದಂತೆ ಬರೋಡಾದ ಮಹಾರಾಜರಾದ ಸಾಯಂಜಿರಾವ್ ಗಾಯಕ್ವಾಡ್ ರವರ ಆಸ್ಥಾನದಲ್ಲಿ ಮಿಲಿಟರಿಯಲ್ಲಿ ಕಾರ್ಯದರ್ಶಿಯಾಗಿ ನೇಮಕ ಆಗ್ತಾರೆ. ಮಿಲಿಟರಿ ಕಾರ್ಯದರ್ಶಿಯಾಗಿ ನೇಮಕವಾದಂತಹ ಸಂದರ್ಭದಲ್ಲಿ ಏನು ಅವರು ಕರ್ತವ್ಯ ನಿರ್ವಹಿಸ್ತಾ ಇರ್ತಾರಲ್ಲ, ಆ ಸ್ಥಳದಲ್ಲಿ ಒಬ್ಬ ಜವಾನನು ಸಹ ಅಂಬೇಡ್ಕರ್ ಅವರಿಗೆ ಜಾತಿಯ ಕಾರಣದಿಂದ ಗೌರವವನ್ನ ಕೊಡ್ತಾ ಇರಲಿಲ್ಲ. ಫೈಲನ್ನ ಟೇಬಲ್ ಮೇಲೆ ಇಡುವ ಬದಲು ಫೈಲನ್ನ ಟೇಬಲ್ ಮೇಲೆ ಎಸೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಅದಷ್ಟೇ, ಆಫೀಸ್ನಲ್ಲಿ ಇದ್ದಂತಹ ಕುಡಿಯುವ ನೀರಿನ ಮಡಕೆಯನ್ನು ಸಹ ಅಂಬೇಡ್ಕರ್ ಅವರು ಜಾತಿಯ ಕಾರಣಕ್ಕಾಗಿ ಮುಟ್ಟುವ ಹಾಗೆ ಇರಲಿಲ್ಲ. ಅದಷ್ಟೇ ಅಲ್ಲ ಸ್ನೇಹಿತರೆ, ಬರೋಡಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಉಳಿದುಕೊಳ್ಳೋದಕ್ಕಾಗಿ ಬಾಡಿಗೆ ಮನೆಯನ್ನ ಹುಡುಕ್ತಾರೆ. ಆದ್ರೆ ಎಲ್ಲೂ ಸಹ ಅವರಿಗೆ ಜಾತಿಯ ಕಾರಣಕ್ಕಾಗಿ ಮನೆ ಸಿಗೋದಿಲ್ಲ. ಆಗ ಅನಿವಾರ್ಯವಾಗಿ ಅಂಬೇಡ್ಕರ್ ಅವರು ತಮ್ಮ ವೇಷ ಮರೆಸಿಕೊಂಡು ಪಾರ್ಸಿ ಹೋಟೆಲ್ನಲ್ಲಿ ತಂಗಿರ್ತಾರೆ. ಅಂತ ಸಂದರ್ಭದಲ್ಲಿ ಈ ವಿಷಯ ಯಾವಾಗ ಅಲ್ಲಿನ ಸುತ್ತಮುತ್ತಲಿನ ಜನರಿಗೆ ತಿಳಿಯುತ್ತೋ, ಗುಂಪು ಕಟ್ಟಿಕೊಂಡು ಬಂದು ಹೋಟೆಲ್ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗ್ತಾರೆ. ಅಂಬೇಡ್ಕರನ್ನ ಹೋಟೆಲ್ನಿಂದ ಹೊರಹಾಕುವ ಕೆಲಸವನ್ನ ಮಾಡ್ತಾರೆ. ಮಧ್ಯರಾತ್ರಿಯಲ್ಲಿ ಅಂಬೇಡ್ಕರ್ ಅವರು ಒಂದು ಪಾರ್ಕ್ ನಲ್ಲಿ ಕುಳಿತು ತುಂಬಾ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಅವರು ನಿಶ್ಚಯ ಮಾಡ್ತಾರೆ, ಇದನ್ನ ಸಹಿಸಿಕೊಂಡಿದ್ರೆ ಸಾಕಾಗಲ್ಲ, ನಾನು ಇದರ ವಿರುದ್ಧ ಹೋರಾಟ ಮಾಡಬೇಕು, ಇದರ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಆ ದಿನ ಅಂಬೇಡ್ಕರ್ ಅವರು ನಿಶ್ಚಯ ಮಾಡ್ತಾರೆ. ಆದ ಕಾರಣ ಅವರು 1920ರಲ್ಲಿ ಅಂಬೇಡ್ಕರ್ ಅವರು ಮೂಕ ನಾಯಕ ಎಂಬ ಪತ್ರಿಕೆಯನ್ನ ಪ್ರಾರಂಭ ಮಾಡ್ತಾರೆ. ಆ ಪತ್ರಿಕೆ ಕೇವಲ ಪತ್ರಿಕೆ ಆಗಿರೋದಿಲ್ಲ, ಸಾವಿರಾರು ವರ್ಷಗಳಿಂದ ದಬ್ಬಾಳಿಕೆಗೆ, ದೌರ್ಜನ್ಯಕ್ಕೆ ಒಳಗಾದಂತಹ ಕೋಟ್ಯಾಂತರ ಜನರ ಧ್ವನಿಯಾಗಿ ಹೊರಬಂದಂತಹ ಪತ್ರಿಕೆ ಮೂಕನಾಯಕ ಪತ್ರಿಕೆ ಆಗಿತ್ತು. ಅದಷ್ಟೇ ಅಲ್ಲ ಸ್ನೇಹಿತರೆ, 1924ರಲ್ಲಿ ಬಹಿಷ್ಕೃತ್ ಹಿತಕಾರಿಣಿ ಸಭಾ ಎಂಬ ಸಂಸ್ಥೆಯನ್ನ ಕಟ್ತಾರೆ. ಆ ಸಂಸ್ಥೆಯ ಮುಖಾಂತರ ಕೋಟ್ಯಾಂತರ ಜನರಿಗೆ ಶಿಕ್ಷಣ ಪಡೆಯಿರಿ, ಸಂಘಟಿತರಾಗಿ ಹೋರಾಡಿ ಎಂಬ ಕರೆಯನ್ನ ನೀಡುವುದರ ಮೂಲಕ ಕೋಟ್ಯಾಂತರ ಜನರನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತಾರೆ. ಅದಷ್ಟೇ ಅಲ್ಲ ಸ್ನೇಹಿತರೆ, 1927ರಲ್ಲಿ ಮಹಡ್ ಸತ್ಯಾಗ್ರಹವನ್ನ ಹಮ್ಮಿಕೊಳ್ತಾರೆ. ಏನಪ್ಪಾ ಅಂತಂದ್ರೆ, ಮಹಾರಾಷ್ಟ್ರದ ಮಹಡ್ನಲ್ಲಿ ಚೌದರ್ ಕೆರೆ ಇರುತ್ತೆ. ಆ ಕೆರೆಯಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಸಹ ಕುಡಿಯುವ ಹಕ್ಕಿರುತ್ತೆ. ಆದರೆ ದಲಿತ ಸಮುದಾಯದವರಿಗೆ ಕುಡಿಯುವ ಹಕ್ಕು ಹೋಗಲಿ, ಅಲ್ಲಿ ಹೋಗುವುದಕ್ಕೂ ಸಹ ಅವಕಾಶ ಇರೋದಿಲ್ಲ. ಇದರ ವಿರುದ್ಧ ಧ್ವನಿ ಎತ್ತಿದಂತಹ ಅಂಬೇಡ್ಕರ್ ಅವರು ಸಾವಿರಾರು ಜನರೊಟ್ಟಿಗೆ ಆ ಕೆರೆಯ ಬಳಿ ಹೋಗಿ ಆ ಕೆರೆಯ ನೀರನ್ನು ಬೊಗಸೆಯಲ್ಲಿ ಕುಡಿಯುವುದರ ಮೂಲಕ ನಾವು ಸಹ ಮನುಷ್ಯರು ಎಂಬುದನ್ನ ಸಾರಿ ಹೇಳುವ ಕೆಲಸವನ್ನ ಮಾಡ್ತಾರೆ. ಅದಷ್ಟೇ ಅಲ್ಲ ಸ್ನೇಹಿತರೆ, 1930ರಲ್ಲಿ ಲಂಡನ್ ನಲ್ಲಿ ದುಂಡು ಮೇಜಿನ ಸಭೆ ಆರಂಭ ಆಗುತ್ತೆ. ಆಗ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರು ದುಂಡು ಮೇಜಿನ ಸಭೆಯನ್ನ ಪ್ರವೇಶ ಮಾಡದಂತೆ ನಿರ್ಬಂಧಿಸುವ ಕೆಲಸವನ್ನ ಮಾಡ್ತಾರೆ. ಅವರ ವಿರುದ್ಧ ಅಪಪ್ರಚಾರ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಂಬೇಡ್ಕರನ್ನ ಬ್ರಿಟಿಷ್ ಏಜೆಂಟ್ ಎಂಬುವ ರೀತಿಯಲ್ಲಿ ಬಿಂಬಿಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೂ ಸಹ ಸ್ವಪ್ರಯತ್ನದಿಂದ ಅಂಬೇಡ್ಕರ್ ಅವರು ದಲಿತರ ಪರವಾಗಿ, ದುರ್ಬಲರ ಧ್ವನಿಯಾಗಿ ದುಂಡು ಮೇಜಿನ ಸಭೆಗೆ ಹೋಗುವ ಅವಕಾಶ ಅವರಿಗೆ ಸಿಗುತ್ತೆ. ಆ ದುಂಡು ಮೇಜಿನ ಸಭೆಯಲ್ಲಿ ಅಂಬೇಡ್ಕರ್ ಅವರು ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರದ ಬೇಡಿಕೆಯನ್ನ ಇಡ್ತಾರೆ. ಆಗ ಬ್ರಿಟಿಷರು ಕೂಡ ಪ್ರತ್ಯೇಕ ಮತಕ್ಷೇತ್ರದ ಒಪ್ಪಿಗೆ ನೀಡ್ತಾರೆ. ಆದ್ರೆ ಗಾಂಧೀಜಿಯವರು ಇದರ ವಿರುದ್ಧ ಉಪವಾಸ ಸತ್ಯಾಗ್ರಹವನ್ನ ಕೈಗೊಳ್ತಾರೆ. ಆಗ ಅನಿವಾರ್ಯವಾಗಿ 1932ರಲ್ಲಿ ಪೂನಾ ಒಪ್ಪಂದದ ಮೂಲಕ ಏನು ದಲಿತರಿಗೆ ವಿಶೇಷವಾದ ಹಕ್ಕನ್ನ ನೀಡಲಾಗಿತ್ತೋ ಆ ಹಕ್ಕನ್ನ ಹಿಂತೆಗೆದುಕೊಳ್ಳಲಾಗುತ್ತೆ. ಭಾರತ ಸಂವಿಧಾನ ಅಂತಂದ್ರೆ ಪ್ರತಿಯೊಬ್ಬರಿಗೂ ನೆನಪಾಗೋದು ಅಂಬೇಡ್ಕರ್ ಅಂತ. ಆದ್ರೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯನ್ನ ಪ್ರವೇಶಿಸುವುದು ಅಷ್ಟು ಸುಲಭದ ಕೆಲಸ ಆಗಿಲ್ಲ. ಹೆಜ್ಜೆ ಹೆಜ್ಜೆಗೂ ಸೋಲು ಮತ್ತು ಅವಮಾನಗಳನ್ನ ಅಂಬೇಡ್ಕರ್ ಅವರು ಅನುಭವಿಸುವಂತಹ ಪರಿಸ್ಥಿತಿ, ಅವರಿಗೆ ಸನ್ನಿವೇಶಗಳು ಅವರಿಗೆ ಎದುರಾಗುತ್ತೆ. ಏನು 1946ರಲ್ಲಿ ಸಂವಿಧಾನ ರಚನಾ ಸಭೆ ಸ್ಥಾಪನೆ ಆಗುತ್ತೆ. ಅದಕ್ಕೆ ಚುನಾವಣೆಯೂ ಕೂಡ ನಡೆಯುತ್ತೆ. ಆಗ ಅಂಬೇಡ್ಕರ್ ಅವರು ಬಾಂಬೆ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿರ್ತಾರೆ.
ಆಗ ಅಂಬೇಡ್ಕರ್ ಅವರು ಏನು ಸಂವಿಧಾನ ರಚನಾ ಸಭೆಯನ್ನ ಪ್ರವೇಶಿಸಬಾರದು ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ನ ಬಾಂಬೆ ಕ್ಷೇತ್ರದಿಂದ ಸೋಲಿಸುವಂತ ಕೆಲಸವನ್ನ ಮಾಡ್ತಾರೆ. ಕಾರಣ ಏನು ಅಂತಂದ್ರೆ, ಕಾಂಗ್ರೆಸ್ ಪಕ್ಷವನ್ನ ಕಟುವಾಗಿ ಟೀಕೆ ಮಾಡ್ತಾ ಇದ್ದವರು, ಅದು ವಿಮರ್ಶೆ ಮಾಡ್ತಾ ಇದ್ದವರು ಯಾರಾದ್ರೂ ಇದ್ರೆ ಅದರಲ್ಲಿ ಅಂಬೇಡ್ಕರ್ ಅವರು ಮೊದಲಿಗರಾಗಿದ್ರು. ಆ ಕಾರಣಕ್ಕಾಗಿ ಸಂವಿಧಾನ ರಚನಾ ಸಭೆಯನ್ನ ಅಂಬೇಡ್ಕರ್ ಅವರು ಪ್ರವೇಶಿಸದಂತೆ ನಿರ್ಬಂಧಿಸ್ತಾರೆ. ಆಗ ಅಂಬೇಡ್ಕರ್ ಅವರು ಯಾವುದೇ ರೀತಿ ಧೈರ್ಯಗೆಡದೆ ಅದನ್ನ ಒಂದು ಹಠವಾಗಿ ಛಲವಾಗಿ ತೆಗೆದುಕೊಂಡು ನಾನು ಹೇಗಾದ್ರೂ ಮಾಡಿ ಸಂವಿಧಾನ ರಚನಾ ಸಭೆಯನ್ನ ಪ್ರವೇಶಿಸಲೇಬೇಕು ಅಂತ ದೃಢ ಸಂಕಲ್ಪ ಮಾಡ್ತಾರೆ. ಆ ಮುಖಾಂತರ ಏನು ಇಂದಿನ ಬಾಂಗ್ಲಾದೇಶದ ಅಲ್ಲಿರುವಂತಹ ಬಂಗಾಳದ ಮೂಲಕ ಅವರು ಚುನಾವಣೆಗೆ ಸ್ಪರ್ಧಿಸ್ತಾರೆ. ಬಂಗಾಳದ ಜೋಗೇಂದ್ರನಾಥ್ ಮತ್ತು ಮುಸ್ಲಿಂ ಲೀಗ್ನ ಸಹಾಯದಿಂದ ಜೈಶೋರ್ ಮತ್ತು ಕುಲ್ನಾ ಕ್ಷೇತ್ರದಿಂದ ಅವರು ಚುನಾವಣೆಗೆ ನಿಲ್ಲುವುದರ ಮೂಲಕ ಆ ಕ್ಷೇತ್ರದಿಂದ ಗೆದ್ದು ಸಂವಿಧಾನ ರಚನಾ ಸಭೆಗೆ ಬರ್ತಾರೆ. ಆದ್ರೆ 1947ರಲ್ಲಿ ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ, ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾದಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಗೆದ್ದಂತ ಪ್ರದೇಶಗಳನ್ನ ಪೂರ್ವ ಪಾಕಿಸ್ತಾನಕ್ಕೆ ಉದ್ದೇಶ ಪೂರ್ವಕವಾಗಿ ಬಿಟ್ಟು ಕೊಡಲಾಗುತ್ತೆ. ಆ ಕ್ಷೇತ್ರದ ಹಿಂದೂಗಳು ಬಹುಸಂಖ್ಯಾತರಾಗಿದ್ರು ಕೂಡ ಅಂಬೇಡ್ಕರ್ ಅವರ ಸದಸ್ಯತ್ವವನ್ನ ರದ್ದುಗೊಳಿಸಬೇಕು ಅನ್ನೋ ಕಾರಣದಿಂದ ಅದನ್ನ ಪೂರ್ವ ಪಾಕಿಸ್ತಾನಕ್ಕೆ ಬಿಟ್ಟು ಕೊಡಲಾಗುತ್ತೆ. ಆಗ ಏನು ಸಂವಿಧಾನ ರಚನೆಯ ಕಾರ್ಯವೂ ಕೂಡ ಆರಂಭವಾಗುತ್ತೆ. ಆಗ ಸಂವಿಧಾನ ರಚನಾ ಸಭೆಯ ಸದಸ್ಯರು ಹಾಗೂ ಕಾಂಗ್ರೆಸ್ನ ಹೈಕಮಾಂಡ್ ರವರು ಇಂಗ್ಲೆಂಡಿನ ಸಂವಿಧಾನ ತಜ್ಞರಾದಂತಹ ಐವರ್ ಜೆನ್ನಿಂಗ್ಸ್ ಬಳಿ ಹೋಗ್ಬಿಟ್ಟು ನಮ್ ದೇಶಕ್ಕೆ ಒಂದು ಸಂವಿಧಾನವನ್ನ ರಚನೆ ಮಾಡ್ಕೊಡಿ ಅಂತ ಹೋಗಿ ಕೇಳ್ಕೊಳ್ತಾರೆ. ಆಗ ಐವರ್ ಜೆನ್ನಿಂಗ್ಸ್ ರವರು ಹೇಳ್ತಾರೆ, ನಿಮ್ಮ ದೇಶದಲ್ಲಿ ಅಂತ ದೊಡ್ಡ ಕಾನೂನು ಪಂಡಿತರಿರುವಾಗ ನನ್ ಬಳಿ ಬಂದಿದ್ದೀರಲ್ಲ, ಅವ್ರಿಗಿಂತ ಒಂದು ಉತ್ತಮ ಸಂವಿಧಾನವನ್ನ ಭಾರತಕ್ಕೆ ಬರೆದು ಕೊಡೋದಕ್ಕೆ ಮತ್ಯಾರೂ ಸಹ ಸಿಗೋದಿಲ್ಲ ಅಂತ ಸಲಹೆ ನೀಡ್ತಾರೆ. ಆಗ ಅನಿವಾರ್ಯವಾಗಿ ಅಂಬೇಡ್ಕರ್ ಬಳಿ ಬಂದ್ಬಿಟ್ಟು ಸಂವಿಧಾನವನ್ನ ರಚನೆ ಮಾಡ್ಕೊಡಿ ಅಂತ ಹೇಳ್ತಾರೆ. ಆಗ ಅಂಬೇಡ್ಕರ್ನ ಯಾವ ಬಾಂಬೆ ಕ್ಷೇತ್ರದಲ್ಲಿ ಸೋಲಿಸಲಾಗಿರುತ್ತದೋ ಅದೇ ಬಾಂಬೆ ಕ್ಷೇತ್ರದಿಂದ ಅಂಬೇಡ್ಕರ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಸಂವಿಧಾನ ರಚನಾ ಸಭೆಗೆ ಕರೆದುಕೊಂಡು ಬರ್ತಾರೆ. ಅಂಬೇಡ್ಕರ್ ಅವರಲ್ಲಿ ಕಾನೂನು ಪಾಂಡಿತ್ಯ ಅನ್ನೋದು ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ, ಯಾರು ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಗೆ ಬರಬಾರ್ದು ಅಂತ ವಿರೋಧ ಮಾಡಿರ್ತಾರೋ ಅವರೇ ಅಂಬೇಡ್ಕರ್ ಅವರನ್ನ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಕೆಲವೇ ತಿಂಗಳಿನಲ್ಲಿ ಅಂಬೇಡ್ಕರ್ ಅವರು ಸುಮಾರು 60 ದೇಶಗಳ ಸಂವಿಧಾನವನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಕಾಲಾವಕಾಶವನ್ನ ತೆಗೆದುಕೊಂಡು ಈ ದೇಶಕ್ಕೆ ಒಂದು ಸದೃಢವಾದ ಸಂವಿಧಾನವನ್ನ ಬರೆದುಕೊಡ್ತಾರೆ. ಅಂದ್ರೆ ಇದರಿಂದ ನಾವು ತಿಳಿದುಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಜ್ಞಾನ ಮತ್ತು ಪ್ರತಿಭೆಗೆ ಯಾವ ಅಡ್ಡಿ ಆತಂಕಗಳು ಬಂದರೂ ಸಹ ಅವುಗಳನ್ನು ಮೆಟ್ಟಿ ನಿಲ್ಲುವ ಶಕ್ತಿ ಜ್ಞಾನ ಮತ್ತು ಪ್ರತಿಭೆಗೆ ಅನ್ನೋದನ್ನ ಅಂಬೇಡ್ಕರ್ ಅವರು ತೋರಿಸಿಕೊಟ್ಟರು. ಅದಷ್ಟೇ ಅಲ್ಲ ಸ್ನೇಹಿತರೆ, 1947ರಿಂದ 1951ರವರೆಗೆ ಈ ದೇಶದ ಮೊದಲ ಕಾನೂನು ಮಂತ್ರಿಯಾಗಿ ಅಂಬೇಡ್ಕರ್ ಅವರು ಕರ್ತವ್ಯ ನಿರ್ವಹಿಸ್ತಾರೆ. 1951ರಲ್ಲಿ ಈ ದೇಶದ ಮಹಿಳೆಯರ ಧ್ವನಿಯಾಗಿ ಸಂಸತ್ನಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನ ಮಂಡಿಸ್ತಾರೆ. ಆದ್ರೆ ಕಾಂಗ್ರೆಸ್ ಪಕ್ಷ ಇದನ್ನ ವಿರೋಧ ಮಾಡುತ್ತೆ. ಹಿಂದೂ ಕೋಡ್ ಬಿಲ್ ಜಾರಿ ಆಗೋದಕ್ಕೆ ಬಿಡೋದಿಲ್ಲ. ಆಗ ಬೇಸರಗೊಂಡಂತ ಅಂಬೇಡ್ಕರ್ ಅವರು ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸಂಸತ್ನಿಂದ ಹೊರಬರುವಂತ ಕೆಲಸ ಮಾಡ್ತಾರೆ. ಆದ್ರೆ ಈಗಿನ ರಾಜಕಾರಣಿಗಳು ಸ್ವಾರ್ಥಕ್ಕಾಗಿ ಜನರನ್ನ ತುಳಿಯುವಂತ ಕೆಲಸವನ್ನ ಮಾಡ್ತಾರೆ. ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೂ ಮಾಡುವಂತ ಕೀಳ ಮಟ್ಟಕ್ಕೆ ಇಂದಿನ ರಾಜಕಾರಣಿಗಳು ಎಳಿತಾರೆ. ಆದ್ರೆ ಅಂಬೇಡ್ಕರ್ ಅವರಿಗೆ ಅಧಿಕಾರಕ್ಕಿಂತ ಸಮಾಜ ದೇಶ ಮುಖ್ಯ ಅನ್ನೋದು ಅವರಿಗಾಗಿತ್ತು. ನನ್ನ ಮುಂದಿನ ವಿಡಿಯೋದಲ್ಲಿ ಅಂಬೇಡ್ಕರ್ ಅವರು ಕಾನೂನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರದ ಮಹತ್ವದ ಘಟನಾವಳಿಗಳ ಬಗ್ಗೆ ವಿವರಿಸಲಿದ್ದೇನೆ. ಅಲ್ಲಿಯವರೆಗೂ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.